ಎಲ್ಲ ಕ್ರಿಕೆಟ್ ಬೋರ್ಡ್ಗಳು ಒಂದಾಗಿ IPLನ ಬಾಯ್ಕಾಟ್ ಮಾಡಬೇಕು, ಹೀಗಂತ ಪಾಕಿಸ್ತಾನದ ಮಾಜಿ ನಾಯಕರೊಬ್ಬರು ಹೇಳಿದ್ದಾರೆ ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಚಾಂಪಿಯನ್ ಟ್ರೋಫಿಯ ಇನ್ನೇನು ಕೆಲವೇ ದಿನಗಳಲ್ಲೂ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಅದು ಕೂಡ ಫೈನಲ್ ಹಂತವನ್ನು ತಲುಪೈತಿ. ಇದು ಹೆಚ್ಚಾಗಿ ಪಾಕಿಸ್ತಾನ ಅದನ್ನು ಹೋಸ್ಟ್ ಮಾಡಿದರೂ ಕೂಡ ಅತಿ ಹೆಚ್ಚು ಕಂಡು ಬರ್ತಾ ಇರೋದು ದುಬೈನಲ್ಲಿ. ಯಾಕಪ್ಪ ಅಂದ್ರೆ ದುಬೈನಲ್ಲಿ ನಮ್ಮ ಇಂಡಿಯಾ ಏನು ಎಲ್ಲ ಮ್ಯಾಚ್ಗಳು ಏನದ ನೋಡು ಅದು ನಡೀತಾ ಇರೋದು ದುಬೈನಲ್ಲಿ. ಈ ಏನು ಸಿರೀಸ್ ಏನೈತಲ್ಲ ಫುಲ್ ಹೈಬ್ರಿಡ್ ಮಾಡಲ್ ನಡೆಯಾಕತ್ತೈತಿ. ಅದು ಕೂಡ ಮೇನಾಗಿ ಇಂಡಿಯಾ ಮ್ಯಾಚಸ್ ಏನದ ಅಷ್ಟು ಕೂಡ ದುಬೈನಲ್ಲಿ ನಡೆಯಾಕತ್ತಾವಲ್ಲ, ಅದಕ್ಕಾಗಿ ಅತಿ ಹೆಚ್ಚು ಕಂಡು ಬರ್ತಾ ಇರೋದು ದುಬೈನಲ್ಲಿ ಸ್ನೇಹಿತರೆ. ಇದೀಗ ಮ್ಯಾಚ್ಗಳು ನಡೆಯೋದು ಕೂಡ ದುಬೈನಲ್ಲಿ ನಡೆಯಾಕತ್ತಾವು. ಇನ್ನು ಅದಲ್ಲದೆ ನಮ್ಮ ಇಂಡಿಯಾ 2-2 ಮ್ಯಾಚ್ಗಳನ್ನು ಗೆದ್ದು ಸೆಮಿಫೈನಲ್ನ ತಲುಪಿಬಿಟ್ಟೈತಿ ಸ್ನೇಹಿತರೆ. ಇದೀಗ ಇನ್ನು ಪಾಕಿಸ್ತಾನ ಯಾಕೆ ಈ ರೀತಿಯಾಗಿ ರೊಚ್ಚಿಗೆದ್ದು ಆಕ್ರೋಶವನ್ನು ವ್ಯಕ್ತಪಡಿಸಾಕತ್ತಪ್ಪ ಅಂದ್ರೆ ಲೀಗ್ ಹಂತದಲ್ಲಿ ಅಂದ್ರೆ ಗ್ರೂಪ್ ಹಂತದಲ್ಲೇ ಇದು 2-2 ಸೋತು ಹೊರ ನಡೆದೈತಿ. ಯಾಕಪ್ಪ ಅಂದ್ರೆ ಅವ್ರು ತವರಲ್ಲೇ 2-2ಗಳನ್ನು ಸೋತು ಹೊರ ನಡೆದ ಕಾರಣ ಇವರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸತ್ತಾರ. ಅದರಲ್ಲಿ ಒಬ್ಬರು ಮಾಜಿ ಪಾಕಿಸ್ತಾನ ನಾಯಕನಾದಂತಹ ಇಂಜಮಾನ್ ಉಲ್ ಹಕ್ ಅವರು ಮತ್ತೊಮ್ಮೆ ಇಂಡಿಯಾದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಬರೋಬ್ಬರಿ 29 ವರ್ಷಗಳ ನಂತರ ICC ಟೂರ್ನಾಮೆಂಟ್ ಪಾಕಿಸ್ತಾನದಲ್ಲಿ ನಡೆಯತೈತೆ ಸ್ನೇಹಿತರೆ. ಇದರಲ್ಲಿ ಪಾಕಿಸ್ತಾನ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳ ಜೊತೆ ಗುದ್ದಾಡಿ ಸೋತು ಹೊರ ನಡೆದೈತಿ ಲೀಗ್ ಹಂತದಲ್ಲಿ. ಅದಕ್ಕಾಗಿ ಮಾಜಿ ಕ್ರಿಕೆಟಿಗರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಅವ್ರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಟೀಕೆಗಳನ್ನು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅವರು ನಮ್ಮ ಮೇಲೆ ಮಾಡ್ತಿರುವ ಆಕ್ರೋಶ ಏನಪ್ಪ ಅಂದ್ರೆ IPLನ ಬ್ಯಾನ್ ಮಾಡಬೇಕಂತ ಸ್ನೇಹಿತರೆ. ಇವರು ಬಾಯ್ಕಟ್ ಮಾಡ್ಬೇಕಂತ ಎಲ್ಲ ಟೀಮ್ಗಳು ಕೂಡ್ಕೊಂಡು. ಯಾಕಪ್ಪ ಈ ರೀತಿ ಹೇಳಕತ್ತಾರ ಅಂದ್ರೆ IPLನ ವಿಶ್ವದ ಎಲ್ಲ ಅಗ್ರ ಆಟಗಾರರು ಆಡಕತ್ತಾರ. ಆದರೆ IPLನ ಯಾವುದೇ ಒಬ್ಬ ಆಟಗಾರನು ಕೂಡ ಬೇರೆ ಫ್ರಾಂಚೈಸಿಗೆ ಹೋಗಿ ಬೇರೆ ಲೀಗ್ಗಳೇನು ನಡೀತಾವಲ್ಲ ಅಲ್ಲಿ ಯಾವುದೇ ಆಟಗಾರ ಆಡುವುದಿಲ್ಲ. ಇದಕ್ಕೆ ಏನು ಕಾರಣಪ್ಪ ಅಂದ್ರೆ BCCIನ ಕಟ್ಟುನಿಟ್ಟಾದ ನಿರ್ಧಾರಗಳು ಸ್ನೇಹಿತರೆ. ಆದ ಕಾರಣ ಇವ್ರು ಏನು ಹೇಳಕತ್ತಾರಪ್ಪ ಅಂದ್ರೆ ಇತರರ ಕ್ರಿಕೆಟ್ ಮಂಡಳಿಗಳು ಏನದ ನೋಡು ಅವಕ್ಕೆ ಕ್ರಿಕೆಟ್ ಮಂಡಳಿಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ತಮ್ಮ ಆಟಗಾರರಿಗೆ ಪರ್ಮಿಷನ್ ನೀವು ಕೊಡಬಾರ್ದು, ಹೋಗಿ ಆಡೋದಕ್ಕೆ ನೀವು ಪರ್ಮಿಷನ್ನ ನೀಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ಕ್ರಿಕೆಟ್ ಮಂಡಳಿಗಳು ವಿಶ್ವದ ಬಗ್ಗೆ ಒಂದೇ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಬೇಕಾಗೈತಿ. ನಿರ್ಧಾರ ಒಂದೇ ತೀರ್ಮಾನ ತಗೊಂಡು ನಾವು ನಮ್ಮ ಭಾರತವನ್ನು ಬಾಯ್ಕಟ್ ಮಾಡಬೇಕು, ಅಲ್ಲಿ ಹೋಗಿ ಎಲ್ಲರೂ ಆಡಬಾರ್ದು ಅಂತ ಹೇಳ್ಕೊಂಡು ಇದೀಗ ಹೇಳಕತ್ತಾರ. ಇನ್ನೊಂದು ಏನು ವಿಚಾರ ಅವರಿಗೆ ಕೋಪ ಬಂದೈತೆ ಅಂದ್ರೆ ಪಾಕಿಸ್ತಾನ ಹೊರತುಪಡಿಸಿ ಎಲ್ಲ ಆಟಗಾರರು IPLನಲ್ಲಿ ಆಡ್ತಾರೆ ಸ್ನೇಹಿತರೆ. ಇನ್ನು ಮೊದಲನೇ ಫಸ್ಟ್ 2008ರಲ್ಲಿ ಸ್ಟಾರ್ಟ್ ಆಯ್ತಲ್ಲ ಆ ಏನು ಟೂರ್ನಾಮೆಂಟಲ್ಲಿ ಪಾಕಿಸ್ತಾನದವರು ಭಾಗವಹಿಸಿದ್ರು. ಏನು ಮುಂಬೈನಲ್ಲಿ ದಾಳಿ ಏನೈತೆ ಉಗ್ರ ದಾಳಿ, ಅದಾದ ನಂತರ ಇವ್ರನ್ನ ನಿಷೇಧ ಮಾಡಿಬಿಟ್ರು. ಅದಾದ ನಂತರ ಇವರು ನಮ್ಮ ಇಂಡಿಯಾಕ್ಕೆ ಆಡಲೇ ಇಲ್ಲ, IPL ಆಡಲೇ ಇಲ್ಲ. ಅದಲ್ಲದೆ ಏನು ಸರಣಿಗಳು ನಡೆಸ್ತೀವಲ್ಲ ನಾವು ದ್ವಿಪಕ್ಷೀಯ ಸರಣಿಗಳನ್ನು, ಅವ್ರನ್ನೂ ಕೂಡ ನಾವು ಪಾಕಿಸ್ತಾನ ಜೊತೆ ಮಾಡೋಕ್ಕೆ ಹೋಗಲೇ ಇಲ್ಲ, ಅವ್ರನ್ನೂ ನಿಷೇಧ ಮಾಡಿಬಿಟ್ವಿ. ಇನ್ನು ಅದಲ್ಲದೆ ಇವರು ವಿದೇಶಿ ಲೀಗ್ಗಳಲ್ಲಿ ಆಟಗಾರರಿಗೆ ಅನುಮತಿಯನ್ನು ನೀಡುವುದಿಲ್ಲ. ಇವರು BCCIನ ನೀತಿ ನಿಯಮಗಳು ಆ ರೀತಿ ಅದಾವ ಅಂತ ಹೇಳಿದ್ದಾರೆ. ಇದು ಯಾಕೆ ಅವರಿಗೆ ಅನುಮತಿಯನ್ನು ಕೊಡೋಂಗಿಲ್ಲ ಅಂದ್ರೆ ವಿಶ್ವದ ಅತಿ ದೊಡ್ಡ ಮತ್ತು ಲಾಭದಾಯಕ ಲೀಗಾಗಿ ಇದನ್ನು ಕಾಪಾಡ್ಕೊಳ್ಳೋಕೆ ಈ ರೀತಿ ಮಾಡಕತ್ತಾರ. ಇನ್ನು ಅದಲ್ಲದೆ ಅತಿ ಹೆಚ್ಚು ಬ್ರ್ಯಾಂಡ್ ಪ್ರಮೋಷನ್ಗಳು ಏನದ ನೋಡಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ಳೋ ಸಂಬಂಧ ಈ ರೀತಿ ಮಾಡತ್ತಾರ. ಇನ್ನೊಂದು ಮೇನ್ ಪ್ಲೇಯರ್ಸ್ಗಳ ಬಗ್ಗೆ ನೋಡೋದಾದರೆ ಇವರು ಆಯಾಸವಾಗ್ಬೋದು, ಗಾಯವಾಗ್ಬೋದು ಅಂತ ಹೇಳ್ಕೊಂಡು ಇವರು ಕೊಡಕತ್ತಿಲ್ಲ. ಬಟ್ ಆದ್ರೆ ಪಾಕಿಸ್ತಾನ ಇವ್ರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸೈತಿ. ಮೇನಾಗಿ ನಮ್ಮ BCCI ಏನು ಹೇಳುತ್ತಪ್ಪ ಅಂದ್ರೆ ನಮ್ಮ ದೇಶಿ ಕ್ರೀಡೆಗೆ ಹೆಚ್ಚು ಒತ್ತು ಕೊಡ್ರಿ, IPL ಆಡ್ರಿ ಇಷ್ಟೇ ಹೇಳುತ್ತೆ. ಬಟ್ ನಾವು ಹೋಗಿ ಬೇರೆ ಫ್ರಾಂಚೈಸಿಗಲ್ಲಿ ಬೇರೆ ದೇಶದಲ್ಲಿ ಹೋಗಿ ಆಡ್ತೀವಪ್ಪ ಅಂದ್ರೆ ನಾವು ಪರ್ಮಿಷನ್ ಕೊಡೋಂಗಿಲ್ಲ. ಒಂದು ವೇಳೆ ಪರ್ಮಿಷನ್ ಬೇಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಟೂರ್ನಾಮೆಂಟ್ ಏನು ನಡೀತಾ ನೋಡಿ ಎಲ್ಲವಕ್ಕೂ ರಿಟೈರ್ಮೆಂಟ್ನ ಕೊಟ್ಟು ನೀವು ಹೋಗಿ ಆಡ್ಬೋದು ಅಂತ ಹೇಳಿದೆ. ಅದಲ್ಲದೆ ಕೆಲವೊಂದಿಷ್ಟು ಪ್ಲೇಯರ್ಗಳಿದ್ದಾರೆ ಸ್ನೇಹಿತರೆ. ಅಂದ್ರೆ ನಮ್ಗೆ ಗೊತ್ತಿರ್ಬೋದು ನಮ್ಮ ಹಳೆಯ RCB ಆಟಗಾರ ಅಂತ DK ಅವರು ಹೋಗಿ ಆಡಕತ್ತಾರ. ಅವರಾಗಿರ್ಬೋದು ಸುರೇಶ್ ರೈನಾ ಅವರು, ಯುವರಾಜ್ ಸಿಂಗ್ ಅವರು ಏನು ಹೋಗಿ ಆಡ್ಯಾರಲ್ಲ ಇವರೆಲ್ಲರೂ ರಿಟೈರ್ಮೆಂಟ್ ಕೊಟ್ಟು ಹೋಗಿ ಆಡಿದ್ದಾರೆ. ಬಟ್ ಇಲ್ಲೇ ಇದ್ಕೊಂಡು ಆಡೋಕ್ಕೆ ಬರಲ್ಲ ಸ್ನೇಹಿತರೆ. ಇದು ಪಾಕಿಸ್ತಾನ ಈ ರೀತಿಯಾಗಿ ಟೀಕೆಗಳನ್ನು ಹೊರಬಿಟ್ಟೈತಿ ಸ್ನೇಹಿತರೆ. ಇದು ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಇನ್ನು ಅದಲ್ಲದೆ ಪಾಕಿಸ್ತಾನ ಒಂದೇ ಅಲ್ಲ, ಹಲವು ದೇಶಗಳು ಕೂಡಿಕೊಂಡು ಏನಾದರೂ ಬ್ಯಾನ್ ಮಾಡ್ತೀವಿ ನಾವು ಅಂತ ಹೇಳ್ಕೊಂಡು ಬಂದರೆ ಅದು IPL ಬ್ಯಾನ್ ಆಗೋದಿಲ್ಲ ಸ್ನೇಹಿತರೆ. ನಿಮಗೂ ಗೊತ್ತು ನಮ್ಮ ಏನು ICC ಏನು ನಡೀತಿತ್ತಲ್ಲ ಮೇನಾಗಿ ನಿಂತಿರೋದೇ ನಮ್ಮ BCCI ಮ್ಯಾಗ ಗೊತ್ತಿರ್ಬೋದು. ಅಲ್ಲಿ ಚೇರ್ಮನ್ ಆಗಿರೋರು ನಮ್ಮ ಜೈಶಾ ಅವರು, ಅದು ನಮ್ಮ ಇಂಡಿಯಾದವರು.